ಗೈಸ್ ಗುಡ್ ಮಾರ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮತ್ತೆ ಇನ್ನೊಂದು ಬ್ಲಾಗ್ಗೆ ಸ್ವಾಗತ ನಿಮ್ಗೆಲ್ಲರಿಗೂ. ಏನಿಲ್ಲ, ಇವತ್ತು ಡೇ 3 ಆಗಿದೆ ಗೈಸ್. ಇವತ್ತು ಡೇ 3 ಆಲ್ರೆಡಿ. ಇನ್ನೂ ಚಿಕ್ಕಮಂಗ್ಳೂರಲ್ಲ ಇದ್ದೀನಿ. ಇವಾಗ ಆಲ್ರೆಡಿ ಟೈಮ್ ಒಂದು 6:30 ಆಗೈತೆ. ಟೈಮು 6:30 6:40 ಆಗೈತೆ. ಕಸ್ಟಮರಿಗೆ ಜಸ್ಟು ಕಾಲ್ ಮಾಡಿ ಬರ್ತಾಯಿದ್ದೀನಿ ಅಂತಂದರು. ಬರಲಿ, ಇಲ್ಲಿಂದ ಸೀದಾ ಅವ್ರನ್ನ ಕರ್ಕೊಂಡು ಬೇಲೂರು ಟೆಂಪಲ್ಗೆ ಹೋಗಬೇಕು. ಬೇಲೂರು ಟೆಂಪಲ್ಗೆ ಹೋಗಿ ಬೇಲೂರಲ್ಲಿ ದರ್ಶನ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಕುಶಲನಗರದಿಂದ ಮಡಿಕೇರಿ ಹೋಗಬೇಕು. ನೋಡೋಣ ಅವ್ರು ಬರಲಿ ಕಸ್ಟಮರು. ನಾನು ರಾತ್ರಿ ಫುಲ್ ಎಡಿಟೆಲ್ಲ ಮಾಡಿ ಇವತ್ತಿನ ಬ್ಲಾಗ್ ಎಡಿಟ್ ಮಾಡಿ ಮಲ್ಕೊಳ್ಳೋ ಅಷ್ಟರಲ್ಲಿ ಸಾಕಾಗೋಯ್ತು. ಎಡಿಟ್ ಅಂದರೆ ಈಗ ಗೈಸ್ ಅದು ಸ್ವಲ್ಪ ಈಗ ನಾನು ಮಾತಾಡಿರ್ತೀನಿ ಗೊತ್ತಾ, ಅದನ್ನೆಲ್ಲ ಕಟ್ ಮಾಡಿ ಎಡಿಟ್ ಮಾಡಬೇಕು ಅಂದರೆ ತುಂಬ ಟೈಮ್ ಬೇಕಾದಕ್ಕಂತೂ. ನೋಡೋಣ ಗೈಸ್, ಎಷ್ಟಾದರೂ ಪರವಾಗಿಲ್ಲ ಮಾಡ್ತೀನಿ. ಮತ್ತು ನೈಟ್ ಮಲ್ಕೊಳ್ಳೋಷ್ಟರಲ್ಲೂ ಅಷ್ಟೇ ಆಯಿತು. ಫುಲ್ಲು ನಿದ್ದೆ, ಟಯರ್ಡು. ಏನು ಜಾಸ್ತಿ ಗಾಡಿನೂ ಓಡಿಸಿಲ್ಲ, ಆದರೂ ಫುಲ್ ಟಯರ್ಡಾಗಿ ಹೋಗಿತ್ತು. ನಿನ್ನೆ ರಾತ್ರಿ ಬೇಗನೆ ಮಲ್ಕೊಬಿಟ್ಟೆ. 9:30 ಮಲ್ಕೊಬಿಟ್ಟೆ ಅನಿಸುತ್ತೆ. ಟೈಮು ಕರೆಕ್ಟಾಗಿ ನೋಡಿಲ್ಲ ನಾನು. ವ್ಲಾಗು ಬೇಗ ಎಂಡ್ ಮಾಡಿಬಿಟ್ಟೆ ನಿನ್ನೆನೆ. ಈಗ ಇವ್ರು ಬಂದರೆ ಇವ್ರನ್ನ ಕರ್ಕೊಂಡು ಸೀದಾ ನಾನ್ ಸ್ಟಾಪ್ ಹೋಗಬೇಕು. ಇಲ್ಲಿಗೆ ಬೇಲೂರು ಟೆಂಪಲ್ಗೆ. ಇಲ್ಲಿ ಟೀ ಕುಡಿಯೋಕ್ಕೂ ಟೀ ಇಲ್ಲ, ಎಲ್ಲೂ ಒಂದು ಟೀ ಅಂಗಡಿ ಸಹಿತ ಇಲ್ಲ ಇಲ್ಲಿ. ನೋಡೋಣ ಇರಿ ಗೈಸ್, ನಾನು ಆನ್ ದ ವೇ ಹೋಗಿ ಟೀ ಕಾಫಿ ಕುಡ್ಕೊಂಡು ಅಲ್ಲಿಂದ ನಾನ್ ಸ್ಟಾಪ್ ಬೇಲೂರಿಗೆ ಹೋಗಬೇಕು. ಬನ್ನಿ ಗೈಸ್, ಕಸ್ಟಮರ್ ಬರಲಿ ಫಸ್ಟು. ಕಸ್ಟಮರ್ ಬಂದಮೇಲೆ ಅವ್ರನ್ನ ಪಿಕಪ್ ಮಾಡ್ಕೊಂಡು ಸೀದಾ ಹೋಗೋಣ ನಾನ್ ಸ್ಟಾಪ್. ಗೈಸ್ ಫೈನಲಿ ಬೇಲೂರು ಟೆಂಪಲ್ ರೀಚ್ ಆಗಿದ್ದಾಯಿತು. ಗೈಸ್ ಫೈನಲಿ ಚೆನ್ನಕೇಶವ ಟೆಂಪಲ್ ಹತ್ರ ಬಂದು ನಮ್ಮ ಕಸ್ಟಮರ್ನೆಲ್ಲ ಬಿಟ್ಟು ಇಲ್ಲೇ ಇಳಿಸಿ ನಾನು ಇಲ್ಲೇ ಪಾರ್ಕಿಂಗ್ ಹಾಕೋಣ ಮಾಡ್ಬಿಟ್ಟು ಹೋಗ್ತಾ ಇದ್ದೀನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಒಂದು ಟೀ ಕುಡಿಯಿಲ್ಲ ಅಂದರೆ ಸಮಾಧಾನ ಇರಲ್ಲ, ಏನೋ ಗೊತ್ತಿಲ್ಲ. ಒಂದು ರೌಂಡ್ ಬರಬೇಕು ಇಲ್ಲಿ ಪಾರ್ಕಿಂಗ್ಗೆ. ಗೈಸ್ ಇಲ್ಲಿ ಒಂದು ಟೀ ಅಂಗಡಿನೂ ಇಲ್ಲ. ಗೈಸ್ ನಮ್ಮ ಡಾರ್ಲಿಂಗ್ನಲ್ಲಿ ನಿಲ್ಲಿಸಿ ನಾನು ಟೀ ಕುಡಿಯೋಣ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ನೋಡ್ರಿ, ಇದು ದೇವಸ್ಥಾನ ಬ್ಯಾಕ್ ಸೈಡು. ರೋಡ್ ಎಷ್ಟು ನೀಟಾಗೈತೆ ನೋಡ್ರಿ. ಇಲ್ಲಿ ಹೋಗ್ತಾ ಇದ್ದೀನಿ, ಟೀ ಕುಡಿಯೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ ಅಷ್ಟೇ. ಟೀ ಎಲ್ಲಿ ಸಿಗುತ್ತೆ ಅಂದರೆ ಅಲ್ಲಿ ಗಂಟೆ ಹೋಗ್ಬೇಕು ಅಂದ್ರೆ ಒಂದು ರೌಂಡು. ಸುಮ್ಮನೆ ಗಾಡಿ ಕೂತ್ಕೊಂಡು ಏನು ಮಾಡೋಣ, ವಾಕಿಂಗ್ ಆಗುತ್ತೆ ಅಂದ್ಬಿಟ್ಟು ನಡ್ಕೊಂಡು ಹೋಗ್ತಾ ಇದ್ದೀನಿ. ಗೈಸ್ ನಾನು ಏನು ಇಲ್ಲಿ ಹತ್ರ ಇರುತ್ತೆ ಅನ್ಕೊ ಬಂದರೆ ನೋಡೋದ್ರೆ ಅಷ್ಟು ದೂರ ಐತೆ. ನಮ್ಮ ಅಪ್ಪನೇ ನನ್ನ ಕೈಲಿ ನಡ್ಕೊಂಡು ಹೋಗಲ್ಲ ಅಲ್ಲಿ ಗಂಟ. ಬಿಡ್ರಿ, ಅಲ್ಲಿ ಏನು ಮಾಡೋಕ್ಕಾಗಲ್ಲ, ಕುಡಿಯಿಲ್ಲ ಅಂದ್ರೆ ಏನು. ಆ ಕಡೆ ಒಂದು ಅಂಗಡಿ ಇತ್ತು, ನಾನು ಅದನ್ನು ನೋಡಲಿಲ್ಲ. ಏನು ಅಂಗಡಿ ಅಂತಲೂ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಸಿಗುತ್ತಾ, ಅಲ್ಲೇ ಹೋಗಿ ಕೇಳೋಣ ಬರ್ರಿ ಅತ್ತೆ. ಆದರೂ ತುಂಬ ದೂರ ಐತೆ, ದೇವಸ್ಥಾನ ಫುಲ್ಲು ತುಂಬ ದೂರ ಐತೆ. ಪಾರ್ಕಿಂಗ್ ಮಾತ್ರ ಇಲ್ಲಿ ದೊಡ್ಡದಾಗಿ ಮಾಡೋರು ಬ್ಯಾಕ್ ಸೈಡು. ಒಂದು ಅಂಗಡಿಗಳು ಇಲ್ಲ ಇಲ್ಲಿ. ದೇವಸ್ಥಾನ ಒಂದೇ ಇದಾವೆ ಅಂಗಡಿಗಳೆಲ್ಲ, ಇಲ್ಲಿಲ್ಲ. ನೋಡೋಣ ಬರ್ರಿ. ಟೀ ಸಿಕ್ತು, ಗಾಡಿನೆಲ್ಲ ನಿಲ್ಲಿಸಿ ಅಲ್ಲಿ ನೋಡ್ರಿ ಸುಮುಖ ವೆಜ್ ಅಂತ ಐತೆ. ಇಲ್ಲಿ ದೇವಸ್ಥಾನದ ಮುಂದೆನೇ ಇರೋದದು. ಅಲ್ಲಿ ಹಾಕ್ರಿ, ಡ್ರೈವರ್ಗೆ ತಿಂಡಿ ಫ್ರೀ ಕೊಡ್ತಾರೆ, ಡ್ರೈವರ್ಗೆ ಟಿಫನ್ ಫ್ರೀ ಕೊಡ್ತಾರೆ. ದೇವಸ್ಥಾನದ ಮುಂದೆನೇ ಇರೋದು. ಯಾರನ್ನ ಬಂದರೆ ಈ ಕಡೆ ಇಲ್ಲಿ ಹಾಕ್ರಿ, ಡ್ರೈವರ್ಗೆ ಟಿಫನ್ ಫ್ರೀ ಕೊಡ್ತಾನೆ.
ನನಗೇನೋ ತಲೆಗೆ ಹೊಡಿತೈತೆ ಅಂದರೆ ಇದು ಗೈಸ್, ತಲೆಗೆ ಹೊಡಿತು. ಕಸ್ಟಮರ್ ಇನ್ನೂ ನಾಷ್ಟ ಮಾಡ್ತಾವೆ, ಮಾಡಲಿ. ಇಲ್ಲಿಂದ 2.5 ಅವರ್ ಜರ್ನಿ ಐತೆ, ಇನ್ನೇನಿಲ್ಲ. ಕುಶಾಲನಗರ ಹೋಗಬೇಕು. ಕುಶಾಲನಗರದಲ್ಲಿ ಗೋಲ್ಡನ್ ಟೆಂಪಲ್ಗೆ ಹಾಕ್ಬಿಟ್ಟು ಗೋಲ್ಡನ್ ಟೆಂಪಲ್ ತೋರಿಸ್ಕೊಂಡು ಅಲ್ಲಿಂದ ದುಬಾರಿ ಎಲಿಫೆಂಟ್ ಕ್ಯಾಂಪಿಗೆ ಕರ್ಕೊಂಡು ಹೋಗ್ಬೇಕು. ನೋಡೋಣ ಬರ್ರಿ. ಫಸ್ಟು ಕಸ್ಟಮರ್ ಬಂದು ಕಸ್ಟಮರ್ನ ಕರ್ಕೊಂಡು ಹೋಗ್ಬೇಕು. ಗೈಸ್, ನಾನೀಗ ಜಸ್ಟು ಗೋಲ್ಡನ್ ಟೆಂಪಲ್ ರೀಚ್ ಆದೆ. ನೋಡಿರಿ, ಗೋಲ್ಡನ್ ಟೆಂಪಲ್ ಆರ್ಚ್ ಇದು. ಗಾಡಿ ಮಾತ್ರ ಫುಲ್ ಐತೆ. ಗಾಡಿ ಸ್ವಲ್ಪ ಫುಲ್ಲಾಗಿ ಐತೆ, ಪಾರ್ಕಿಂಗ್ ಸ್ವಲ್ಪ ಫುಲ್ ಐತೆ ಗೈಸ್. ಇಲ್ಲಿ ಸ್ವಲ್ಪ ಜನ ಜಾಸ್ತಿ ಇದ್ದಾರೆ. ಚಿಕ್ಕಮಂಗ್ಳೂರೆಲ್ಲ ಜನನೇ ಇರಲಿಲ್ಲ, ಇಲ್ಲಿ ಗೋಲ್ಡನ್ ಟೆಂಪಲ್ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಪಾರ್ಕಿಂಗ್ ಆಲ್ಮೋಸ್ಟ್ ಫುಲ್ಲಾಗೈತೆ. ನೋಡಿರಿ, ನಿಮಗೆಲ್ಲ ಕಾಣಿಸ್ಬೋದು. ಫುಲ್ಲಾಗೈತೆ ಪಾರ್ಕಿಂಗು. ನಮ್ಮವರೆಲ್ಲ ಇವಾಗ ಹೋದರು. ಅದೇ ಊಟ ಸಿಗುತ್ತಾ ಅಂತ ಕೇಳಿದ್ರು. ಊಟ ಇಲ್ಲಿ ಸಿಗುತ್ತೋ ಇಲ್ವೋ ಅನ್ನೋದು ನನಗೂ ಗೊತ್ತಿಲ್ಲ ಗೈಸ್. ಇನ್ನೊಂದು ಏನು ಗೊತ್ತಾ, ಈ ಹೋಗಿದ್ದ ಕಡೆ ಎಲ್ಲ ಹೋಟ್ಲುಗಳಲ್ಲಿ ಅಟ್ಲೀಸ್ಟ್ ಒಂದು ಬ್ರೇಕ್ಫಾಸ್ಟು ಇಲ್ಲಾಂದರೆ ಲಂಚು ಡ್ರೈವರಿಗೆ ಫ್ರೀ ಕೊಟ್ಟರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ. ಯಾಕೆ ಗೊತ್ತಾ, ನಾವು ಈಗ ಓನ್ ಕಮ್ ಡ್ರೈವರ್ ಹೋದರೆ ಹೆಂಗೋಗ್ಬಿಟ್ಟು ಅಡ್ಜಸ್ಟ್ ಮಾಡ್ಕೊಂಡು ಬಂದ್ಬಿಡ್ತೀವಿ. ಈಗ ಡ್ರೈವರ್ನ ಹಾಕಿ ಕಳಿಸ್ತೀವಿ ಗೊತ್ತಾ, ಡ್ರೈವರ್ನ ಹಾಕಿ ಕಳಿಸ್ತಾರೆ, ನಾವು ಕಳಿಸ್ತೀವಿ. ಈಗ ಡ್ರೈವರ್ ಹೋದರೆ ಡ್ರೈವರಿಗೆ ಹೆವಿ ಲಾಸ್. ಗೈಸ್, ನಮ್ಮ ಕಸ್ಟಮರ್ ಬಂದಿದ್ದರು, ಅದಕ್ಕೆ ವಿಡಿಯೋ ಆಫ್ ಮಾಡಿದೆ. ಸ್ವಲ್ಪ ಇನ್ನೂ ನನಗೆ ಮಾತಾಡೋಕ್ಕೆ ಹಿಂಜರಿತಾ ಇದ್ದೀನಿ, ಕಸ್ಟಮರ್ ಮುಂದೆಲ್ಲ ಮಾತಾಡೋಕ್ಕೆ. ಏನಿಲ್ಲ ಗೈಸ್, ಅದೇ ಹೇಳ್ತಿದ್ನಲ್ಲ, ಈಗ ನಮ್ಮ ಡ್ರೈವರ್ಸ್ಗಳನ್ನ ಅಂದರೆ ನಮ್ಮ ಗಾಡಿಗಳನ್ನ ಡ್ರೈವರ್ಸ್ಗಳು ಹಾಕಿ ಕಳಿಸ್ತೀವಿ ಗೊತ್ತಾ, ಡ್ರೈವರ್ಗಂತೂ ಹೆವಿ ಲಾಸ್ ಆಗುತ್ತೆ. ಈ ಊಟ ತಿಂಡಿಗೆ ಅಂತಲೇ ಮಿನಿಮಮ್ ಒಂದು 500 ರೂಪಾಯಿ ಹೋಗುತ್ತೆ. ಅವ್ರಿಗೆ ಡ್ರೈವರ್ ಬಾಟ ಅಂತ ಕೊಡೋದು 500 ರೂಪಾಯಿ. ದಯವಿಟ್ಟು ಅದೊಂದು ಡ್ರೈವರ್ ಬಾಟನ್ನು ಒಂದು ಸ್ವಲ್ಪ ಇಂಕ್ರೀಸ್ ಮಾಡಬೇಕು, ಒಂದು 600-700 ರೂಪಾಯಿವರೆಗೂ ಮಾಡಬೇಕು. ಅದೊಂದು ವರ್ತ್ ಐತೆ, ಅದೊಂದು ವರ್ತ್ ಆಗುತ್ತೆ. ಇನ್ನೊಂದೇನು ಅಂದರೆ ಹೋಟ್ಲಿಗೆ ಹೋಗ್ತೀವಿ. ಈಗ ಒನ್ ಟೈಮ್ ನಾವು ಹೋಟ್ಲಿಗೆ ಕರ್ಕೊಂಡೋಗಿರ್ತೀವಿ, ಆ ಹೋಟ್ಲಲ್ಲಿ ನಮ್ಮ ಡ್ರೈವರ್ಗೆ ಈಗ ಫ್ರೀಯಾಗಿ ಈಗ ಟಿಫನ್ ಕೊಡೋದಲ್ಲಿ, ಊಟ ಕೊಡೋದಲ್ಲಿ ಏನಾದರೂ ಕೊಟ್ಟರೆ ನೆಕ್ಸ್ಟ್ ಟೈಮ್ ನಾವು ಆ ಹೋಟ್ಲನ್ನು ನೆನ್ಪಿಟ್ಕೋತೀವಿ. ಬಿಡಪ್ಪ ಇದೇ ಹೋಟ್ಲಿಗೆ ಬಿಡೋಣ ಆಯಿತು ಅಂತೇಳಿ. ನಾವು ಈಗ ಈ ಹೋಟ್ಲು ನೆನ್ಪಿಟ್ಕೋತೀವಿ, ಹೋಟ್ಲಲ್ಲಿ ಚೆನ್ನಾಗೈತೆ ಅಂತ ನಮಗೆ ಗೊತ್ತಿರುತ್ತೆ. ಈಗ ನಾವು ತಿಂದಿರ್ತೀವಲ್ವ, ನೆಕ್ಸ್ಟ್ ಟೈಮ್ ಆ ಹೋಟ್ಲಿಗೆ ಕಸ್ಟಮರ್ನ ಈ ಹೋಟ್ಲಲ್ಲಿ ಚೆನ್ನಾಗಿರುತ್ತೆ ಅಂತ ನಾವೇ ಕರ್ಕೊಬಿಡ್ತೀವಿ. ಈ ಥರ ಎಲ್ಲ ಇರುತ್ತೆ. ಆದ್ದರಿಂದ ಹೇಳ್ತಾ ಇರೋದು, ಹೋಟ್ಲಲ್ಲಿ ಒಂದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ ಡ್ರೈವರ್ಸ್ಗಳ್ನ. ಒಂದು ಟೈಮ್ ಊಟ ಇಲ್ಲ ತಿಂಡಿಯಿಂದ ಏನು ಇದಾಗಲ್ಲ. ಒಂದು ಟೈಮ್ ಊಟ ಕೊಟ್ಟರೆ ಈಗ ನೆಕ್ಸ್ಟ್ ಟೈಮ್ ಅವ್ನು ಅಲ್ಲಿಗೆ ಬರ್ತಾರೆ, ಕರ್ಕೊಬರ್ತಾರೆ. ಇದೆಲ್ಲ ಇರುತ್ತೆ. ಇದೊಂಥರ ಹೇಳ್ಬೇಕು ಅನ್ನಿಸ್ತು, ಹೇಳಿದೆ ಅಷ್ಟೇ. ನಮ್ಮವರಂತೂ ಇದುವರೆಗೂ ತಿಂದ ಅಂತ ಕೇಳಿಲ್ಲ, ಉಂದ ಅಂತ ಕೇಳಿಲ್ಲ. ತಿನ್ನೋದಾಯಿತು ಉಣ್ಣೋದಾಯ್ತಲ್ಲ ನಮ್ಮದೇ ಆಯಿತು. ಕಸ್ಟಮರ್ಗೂ ಅಷ್ಟೇ, ಅಟ್ಲೀಸ್ಟು ಕೇಳ್ರಿ ಅಷ್ಟೇ ಡ್ರೈವರ್ನ. ಗೈಸ್ ನೋಡೋಣ ಇರಿ, ಅವರು ಗೋಲ್ಡನ್ ಟೆಂಪಲ್ಗೆ ಹೋದರು, ಊಟ ಮಾಡ್ಕೊಬರ್ತಾರ ಇಲ್ಲಾಂದರೆ ಹೋಟ್ಲಿಗೆ ಹಾಕ್ಬೇಕಾ ನೋಡೋಣ. ಅವ್ರು ಬರೋ ಗಂಟ 1 ಅವರ್ ನಿದ್ದೆ ಮಾಡ್ಕೊಬಿಡ್ತೀನಿ. ಸಿಕ್ಕಾಪಟ್ಟೆ ಬಿಸಿಲು ಹೊಡಿತೈತೆ. ಬಿಸಿಲು ಅಂದರೆ ಬಿಸಿಲಿಲ್ಲ, ಸೆಕೆ ಹೊಡಿತೈತೆ. ಬಿಸಿಲು ಬರುತ್ತೆ ಹೋಗುತ್ತೆ. ಅವ್ರನ್ನ ಕರ್ಕೊಂಡು ಸೀದಾ ದುಬಾರಿ ಎಲಿಫೆಂಟ್ ಕ್ಯಾಂಪಿಗೆ ಹೋಗ್ಬೇಕು. ಗೈಸ್, ಇದು ಚಕ್ಲಿ ಅಂದ್ಬಿಟ್ಟು ತೊಗೊಂಡೆ ಊಟಿಲಿ. ಎಷ್ಟು ತಿಂತಿದ್ರು ಖಾಲಿನೇ ಆಯ್ತಿಲ್ಲ ಇದಂತೂ. ಸೀರಿಯಸ್ಲಾಗಿ ತಿಂತಾನೆ ಇದ್ದೀನಿ, ಖಾಲಿ ಆಗ್ತಿಲ್ಲ. ನೋಡ್ರಿ ಇನ್ನೂ ಎಷ್ಟೈತೆ, ತಿಂತಾನೆ ಇದ್ದೀನಿ, ಸೀರಿಯಸ್ಸಾಗಿ ಖಾಲಿನೇ ಆಯ್ತಿಲ್ಲ ಇದಂತೂ. ತಿಂದು ನನಗೆ ಬೇಜಾರಾಗೋಯ್ತು. ಏನು ಮಾಡೋದು ಈಗ? ಆಲ್ರೆಡಿ ಇದು ನಾನು ಊಟಿಯಿಂದ ಬಂದಿದ್ದು ಯಾವತ್ತು ಭಾನುವಾರ ಬಂದಿದ್ದು. ಭಾನುವಾರದಿಂದ ಇಲ್ಲಿವರೆಗೂ ಸ್ವಲ್ಪನೇ ತಿಂತಾನೆ ಇದ್ದೀನಿ. ಬೇರೆ ಏನೆಲ್ಲ ಗಾಡಿಯಲ್ಲಿ ಒಂದೇ ಇರೋದು, ತಿಂತಾಯಿದ್ದೀನಿ. ಗೈಸ್, ನಾನೀಗ ಇಲ್ಲಿ ಕಾಫಿ ಪ್ಲಾಂಟೇಶನ್ ಹತ್ರ ಬಂದಿದ್ದೀನಿ. ಇದು ಅಲ್ಲೆಲ್ಲ ಮುಗಿಸ್ಕೊಂಡು ಗೈಸ್ ನಾನು ಡೈರೆಕ್ಟು ಗೋಲ್ಡನ್ ಟೆಂಪಲಿಂದ ಕಾಫಿ ಪ್ಲಾಂಟೇಶನ್ ಹತ್ರ ಬಂದೆ. ದುಬಾರಿ ಎಲಿಫೆಂಟ್ ಕ್ಯಾಂಪ್ಗೆ ಹೋಗಲಿಲ್ಲ. ಯಾಕೆ ಹೋಗಲಿಲ್ಲ ಅಂತಂದರೆ ಎಲಿಫೆಂಟ್ ಕ್ಯಾಂಪು ಟೆಂಪ್ರವರಿ ಕ್ಲೋಸ್ ಮಾಡಿದ್ದಾರೆ. ಮೊನ್ನೆ ರೀಸೆಂಟ್ಲಿ ಒಂದು ಇನ್ಸಿಡೆಂಟ್ ಆಯ್ತಲ್ಲ, ಅದರಿಂದ ಕ್ಲೋಸ್ ಆಗೈತೆ. ನಾವು ಇವಾಗ ಇಲ್ಲಿ ಸ್ಟೇ ಹತ್ರ ಬಂದಿದ್ದಾಯಿತು. ಎಲ್ಲ ಮುಗಿಸ್ಕೊಂಡು ಸ್ಟೇ ಅಂದರೆ ಇಲ್ಲಿ ಕೂರ್ಗಲ್ಲೇ ಸ್ಟೇ ಮಾಡಿದ್ದಾರೆ. ಇವ್ರಿಗೆ ಆಲ್ರೆಡಿ ಬುಕ್ಕಿಂಗ್ ಆಗಿರುತ್ತೆ ಮುಂಚೆನೇ.
ಸೀದಾ ಸ್ಟೇ ಹತ್ರ ಬಂದು ಬಿಟ್ಟೆ. ಇಲ್ಲಿ ಊಟ ಇಲ್ಲ, ನೈಟು ಡಿನ್ನರ್ಗೆ ಈಚೆನೇ ಕರ್ಕೊಂಡು ಹೋಗ್ಬೇಕು. ಇಲ್ಲಿ ಮಾಮೂಲಿ ಮಡಿಕೇರಿ ಸಿಟಿ ಕರ್ಕೊಂಡು ಹೋಗ್ಬೇಕು ಅನ್ಸುತ್ತೆ. ನೋಡೋಣ ರೀ. ಸ್ಟೇ ನೋಡಿದ್ರೆ ಈ ಥರ ಐತೆ. ಸ್ಟೇ ನೋಡಿದ್ರೆ ನೀವು ಈ ಥರ ಐತೆ ಲುಕ್ಕು. ಚೆನ್ನಾಗೈತೆ ಗೈಸ್. ಸ್ವಲ್ಪ ಆಫೀಷಿಯಲ್ಲ ಮೇಂಟೈನ್ ಆಗೈತೆ ಅಂತ ಅನ್ನಿಸ್ತೈತೆ. ನೋಡಿರಿ, ಎಂಟ್ರಿ ಈ ಥರ ಐತೆ. ನಮ್ಮ ಡಾರ್ಲಿಂಗು ಇಲ್ಲಿ ನಿಂತಿದ್ದಾಳೆ. ಗೈಸ್ ಏನೂ ಇಲ್ಲ. ಅಲ್ಲಿ ಕಾಫಿ ಪ್ಲಾಂಟೇಷನ್ ಮುಗಿಸ್ಕೊಂಡು ಡೈರೆಕ್ಟು ಇಲ್ಲಿಗೆ ಬಂದಿದ್ದು. ಇನ್ನು ಮುಗೀತು, ಇವತ್ತಿನ ದಿವಸ ಮುಗೀತು. ನಾನು ನೈಟು ಡಿನ್ನರಿಗೆ ಒಂದು ಸಿಟಿ ಕರ್ಕೊಂಡೋಗಿ ಕರ್ಕೊಬರ್ಬೇಕು. ಇಷ್ಟಾದರೆ ಇವತ್ತಿನ ಡೇ ಕಂಪ್ಲೀಟ್ ಆಗುತ್ತೆ. ನಾಳೆ ಬೆಳಗ್ಗೆ ಇನ್ನು ಮಂದಲ್ಪಟ್ಟಿಯಲ್ಲಿ ಏನೇನು ಐತೆ ಅದನ್ನೆಲ್ಲ ತೋರಿಸ್ಕೊಂಡು ಸೀದಾ ಬೆಂಗಳೂರು ಡ್ರಾಪ್ ಮಾಡಬೇಕು. ಇವತ್ತಿನ ಬ್ಲಾಗು ಚಿಕ್ಕದಾಗೆ ಆಯಿತು ಅನಿಸುತ್ತೆ. ನೋಡೋಣ ಗೈಸ್. ಹೋಗ್ತಾ ದೊಡ್ಡದಾಗೆ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ದೊಡ್ಡ ಅಂದರೆ ಒಂದು 20-25 ಮಿನಿಟ್ಸ್ ಆ ಥರ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಗ ಸ್ಟೋರೇಜ್ ಪ್ರಾಬ್ಲಮ್ ಆಯ್ತಲ್ಲ, ಅದರಿಂದ ಹೇಳ್ಬಿಟ್ಟು ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಎಫೆಕ್ಟ್ ಹಾಕಿ ಎಷ್ಟಾಗುತ್ತೋ ಅಷ್ಟು ಎಫೆಕ್ಟ್ನ ಹಾಕಿ ಇಷ್ಟು ವ್ಲಾಗ್ನ ಮಾಡ್ತಾಯಿದ್ದೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಏನಿಲ್ಲ, ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ನನಗೂ ಇನ್ನೂ ಒಂದು ಸ್ವಲ್ಪ ಮಾಡಬೇಕು ಅಂತ ಒಂದು ಛಲ ಬರುತ್ತೆ. ಯಾರೋ ಯಾರು ಸಬ್ಸ್ಕ್ರೈಬೇ ಮಾಡಿಲ್ಲ ಅಂದರೆ ಇನ್ನೇನಕ್ಕೆ ಸುಮ್ಮನೆ ಹೇಳ್ರಿ ಗೈಸ್. ಎಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೋಗ್ತಾ ಒಳ್ಳೊಳ್ಳೆ ಕಂಟೆಂಟು, ಒಳ್ಳೊಳ್ಳೆ ವ್ಲಾಗ್ಸು ಬರ್ತಾ ಹೋಗುತ್ತೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು 100% ಎಫೆಕ್ಟ್ ಹಾಕಿ ವ್ಲಾಗ್ನ ಮಾಡ್ತೀನಿ. ಸ್ವಲ್ಪ ಔಟ್ಸೈಡ್ ಕಸ್ಟಮರ್ಸ್ ಬರ್ತಾರಲ್ಲ, ನಮ್ಮ ಕನ್ನಡದವ್ರು ಬಂದರೆ ಏನಾದರೂ ಮಾತಾಡಿ ಅವ್ರ ಹತ್ರನೂ ಅವ್ರನ್ನ ವ್ಲಾಗು ಮಾಡ್ಬೋದು. ನನಗೆ ಇವ್ರ ಹತ್ರ ಏನು ಮಾತಾಡಬೇಕು ಅಂತಲೇ ತಲೆ ಓಡಲ್ಲ. ಅದರಿಂದ ಹೇಳ್ಬಿಟ್ಟು ಅವ್ರು ಏನು ಮಾತಾಡ್ತಾರೋ ಅದ್ರದ್ದು ನಾನು ಮ್ಯಾನೇಜ್ ಮಾಡ್ತೀನಿ ಅಷ್ಟೇ. ಅಂದರೆ ಅವ್ರು ಏನು ಹೇಳಿದ್ರು ಇಲ್ಲ ಅನ್ನೋಲ್ಲ, ಮ್ಯಾನೇಜ್ ಮಾಡ್ತೀನಿ. ಅದೊಂದು ಸ್ವಲ್ಪ ಅಷ್ಟೇ ಏನಿರೋದು. ಅದರಿಂದ ಹೇಳ್ಬಿಟ್ಟು ಟ್ರಿಪ್ನ ಸಕ್ಸಸ್ ಮಾಡೋಕ್ಕೆ ಸಾಧ್ಯ. ಈಗ ಅವ್ರು ಏನು ಹೇಳ್ತಾರೆ ಅದನ್ನು ನಾನು ಅರ್ಥ ಮಾಡಿಕೊಂಡು ಅವರಿಗೆ ಒಂಚೂರು ರೆಸ್ಪಾನ್ಸ್ ಮಾಡಿದ್ರೆ ಸಾಕು, ಟ್ರಿಪ್ಪು ಸಕ್ಸಸ್ ಆಯಿತು ಅಂತಲೇ ಅಂದ್ಕೊಳ್ಳಿ ಅಷ್ಟೇ ಗೈಸ್. ಇನ್ನು ಅವರಲ್ಲೊಬ್ಬ ಹೊರಗಡೆ ಬಂದಮೇಲೆ ಲಂಚಿಗೆ ಕರ್ಕೊಂಡು ಹೋಗಬೇಕು. ಅದೆಲ್ಲಿ ಕರ್ಕೊಂಡು ಹೋಗೋದು ಅಂತ ನೋಡ್ಬಿಟ್ಟು ಆಮೇಲೆ ಮಾಡ್ತೀನಿ ವೀಡಿಯೋನ. ವ್ಲಾಗ್ ಎಂಡ್ ಮಾಡೋದು ಲಂಚಿಗೆ ಹೋದ್ಮೇಲೆ ಎಂಡ್ ಮಾಡ್ತೀನಿ. ಲಂಚಿಗೆ ಹೋಗಿ ಲಂಚಿಂದ ಬಂದು ಅವನ್ನ ಅಷ್ಟೇ ಬಿಟ್ಮೇಲೆ ವ್ಲಾಗ್ ಎಂಡ್ ಮಾಡ್ತೀನಿ. ಅಲ್ಲಿಗಾರ ನೋಡಿ ಗೈಸ್. ವೈಟ್ ಶರ್ಟು ಬೇಗ ಗಲೀಜಾಗುತ್ತೆ, ಅದಕ್ಕೆ ಶರ್ಟ್ನ ಚೇಂಜ್ ಮಾಡಿ ಟಿ ಶರ್ಟ್ ಹಾಕೋಬೇಕು ಗೈಸ್. ಶರ್ಟ್ನ ಬಿಚ್ಚಾಕ್ಬಿಟ್ಟು ಟಿ ಶರ್ಟ್ ಹಾಕೊಂಡೆ, ಮುಗೀತು ಗೈಸ್. ನಾನು ಶಾರ್ಟ್ಸು ಚಡ್ಡಿ ಗಿಡ್ಡಿನೂ ತರಲಿಲ್ಲ. ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಅಂದ್ಬಿಟ್ಟು ಅದನ್ನು ಹಾಕೊಂಡು ಮಲ್ಕೊಳ್ಳೋಕ್ಕೂ ಆಗೋಲ್ಲ, ಅದಕ್ಕೆ ಫುಲ್ ಪ್ಯಾಂಟಲ್ಲೇ ಮಲ್ಕೊಳ್ಳೋದು. ನೋಡೋಣ ಗೈಸ್. ಅವ್ರನ್ನ ಲಂಚಿಗೆ ಕರ್ಕೊಂಡೋಗ್ಬೇಕು. ಲಂಚಿಗೆ ಕರ್ಕೊಂಡೋಗಿ ಸಿಗ್ತೀನಿ ನಿಮಗೆ ಗೈಸ್. ಜಸ್ಟು ಈಗ ಊಟಕ್ಕೆ ಅಂತ ಕರ್ಕೊಂಬಂದಿದ್ದೀನಿ. ಇಲ್ಲಿ ಗ್ರೀನ್ಲ್ಯಾಂಡ್ ಹೋಟೆಲ್ ಅಂತ ಐತೆ. ಈಚೆ ಹೋಗ್ಬಿಟ್ಟು ತೋರಿಸ್ತೀನಿ ಯಾವ ಹೋಟೆಲ್ ಅಂತ. ಕುಷ್ಕ ಆರ್ಡ್ರ್ ಮಾಡಿ ಕುಷ್ಕ ತಿಂತಾಯಿದ್ದೀವಿ. ನಮ್ಮ ಅಣ್ಣ ಒಬ್ಬರು ಸಿಕ್ಕೋದ್ರು, ಅವರು ತಿಂತವ್ರೆ. ಅಣ್ಣ ಆಯ್ ಮಾಡೋಣ ಒಂದು ಬ್ಲಾಗಿಗೆ. ಕುಷ್ಕ ಆರ್ಡ್ರ್ ಮಾಡಿ ಕುಷ್ಕ ತಿಂತಾಯಿದ್ದೀವಿ. ಕಸ್ಟಮರ್ ಎಲ್ಲ ಮೇಲ್ಗಡೆ ತಿಂತಾರೆ. ಮಧ್ಯಾಹ್ನ ಏನೂ ಊಟ ಮಾಡಿದ್ದಿಲ್ಲ, ಈಗ ಮಾಡ್ತಾಯಿದ್ದೀವಿ, ಮಾಡ್ಕೊಂಡು ಹೋಗ್ಬೇಕು ಗೈಸ್. ರೂಮ್ ಅಲ್ಲಿ ಗೈಸ್ ಹೋಟ್ಲಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಸೀದಾ ಕರ್ಕೊಬಂದು ಇಲ್ಲಿ ಸ್ಟೇ ಹತ್ರ ಬಿಟ್ಟೆ. ಎಲ್ಲ ಮಲ್ಕೊಳಕ್ಕೆ ಹೋದರು. ನಾನು ಇದ್ದಿದ್ದೀನಿ. ನನ್ನ ಗಾಡಿ ಈ ಥರ ಕಾಣಿಸ್ತೈತೆ. ರೂಮ್ ಲೈಟಿಂಗ್ಸ್ ನೋಡ್ರಿ ಈ ಥರ ಕಾಣಿಸ್ತೈತೆ ಗೈಸ್. ಇಲ್ಲಿ ನೋಡ್ರಿ ಔಟ್ಲುಕ್ಕು ಈ ಥರ ಐತೆ ಗೈಸ್. ಇಲ್ಲಿ ಎಂಟ್ರಿ ಈ ಥರ ಐತೆ. ನನ್ನ ಬೇಬಿ ಹಿಂಗೈತೆ ಗೈಸ್. ಈ ಲೈಟಿಂಗ್ಸೇ ಮಸ್ತಾಗೈತೆ. ಇದೇನು ಮಾಡ್ಸೋರೇನೋ ಈ ಲೈಟಿಂಗ್ಸ್ಗಿನ್ನ ಈ ಲೈಟೇ ಸಕ್ಕತ್ತಾಗಿ ಕಾಣಿಸ್ತೈತಲ್ಲ. ಕಮೆಂಟ್ ಮಾಡಿರಿ. ನನ್ನ ಬೇಬಿ ಲೈಟಿಂಗ್ಸ್ ಬ್ಯಾಕ್ ಸೈಡ್ ಹಿಂಗೈತೆ. ಫ್ರಂಟ್ ಎಲ್ಲ ಲೈಟಿಗೆ ಹೋಗ್ಬಿಟ್ಟವು ಗೈಸ್ ಅಲ್ಲೇ ನೋಡಿರಿ. ಇಲ್ಲಿ ನಂಬರ್ ಪ್ಲೇಟ್ ಹತ್ರ 4 ಲೈಟ್ ಹಾಕ್ಸಿದ್ದೆ, ಅದನ್ನು ಯಾರೋ ದೇಪ್ಬಿಟ್ಟವ್ರೆ ಗೈಸ್. ದಾರ ಕಟ್ ಮಾಡಿ ದೇಪವ್ರೆ ನೋಡಿರಿ. ದಾರ ಕಟ್ ಮಾಡಿ ನೋಡಿ, ಇಲ್ಲಿ ಅಂಟಿಸಿರೋದು ಇಲ್ಲಿ ಕಿತ್ತವ್ರೆ, ಇದು ಕಿತ್ತವ್ರೆ. ನೀಟಾಗಿ ಕಟ್ ಮಾಡಿ ನೀಟಾಗಿ ಕಿತ್ತವ್ರೆ. ಇನ್ನು ನಾಳೆ ಬೆಳಗ್ಗೆ ಏನೋ ಮಂದಲ್ಪಟ್ಟಿತ್ತು,
ನಾಳೆ ಬೆಳಗ್ಗೆ ಮಂದಲ್ಪಟ್ಟಿ ತೋರಿಸ್ಕೊಂಡು ಸೀದಾ ಮೈಸೂರಿಗೆ ಹೋಗ್ಬೇಕಂತೆ. ಅವ್ನು ಟ್ರಾವೆಲ್ಸ್ ಅವ್ರು ಫೋನ್ ಮಾಡಿದರು, ಹಿಂಗೆ ಹೇಳಿದ್ರು ಕಸ್ಟಮರು ನೋಡು ಅಂತ ಹೇಳಿದ್ರು. ನಾನು ಸರಿ ಆಯಿತು ಹೇಳ್ತೀನಿ ಅಂತಂದೆ. ನೋಡೋಣ ಗೈಸ್. ಫೈನಲಿ ನನ್ನ ಬೇಬಿ, ನನ್ನ ಡಾರ್ಲಿಂಗ್ದು ಲುಕ್ಕು ಈ ಥರ ಕಾಣಿಸ್ತೈತೆ. ಎಲ್ಲ ಫುಲ್ ಚೇಂಜ್ ಮಾಡಿಸ್ಬೇಕಿನ್ನು. ಲೈಟಿಂಗ್ಸ್ ಏನೂ ಮಾಡಿಸಲ್ಲ, ಲೈಟಿಂಗ್ಸ್ ಇಷ್ಟೇ. ಹಿಂದೆಗಡೆ ಒಂದು ರಾಡ್ ಹಾಕ್ಸ್ಬಿಟ್ರೆ ಮುಗಿದೋಯ್ತು. ಫ್ರಂಟಲ್ಲಿ ಟೊಪ್ಪಿ ಲೈಟು ಅರ್ಧ ಬರ್ತೈತೆ, ಅದು ಆನೇ ಮಾಡಿಲ್ಲ ಅನಿಸುತ್ತೆ. ಇಲ್ಲಿ 2 ಲೈಟ್ ಮಾತ್ರ ಬರ್ತೈತೆ, ಈ ಮಾಮೂಲಿ ಬ್ಲಿಂಕಿಂಗ್ ಲೈಟು ಮತ್ತು ಫಾಗ್ ಲೈಟ್ ಇದೊಂದೇ ಬರ್ತಾ ಇರೋದು, ಆ ಕಡೆದು ಬರ್ತಿಲ್ಲ. ಏನಾಗೈತೆ ಅಂತ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾಳೆ ಬೆಳಗ್ಗೆ ಎದ್ದು ನಾಳೆ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಲೇಬೇಡಿ ಗೈಸ್. ವ್ಲಾಗು ನೋಡೋಕ್ಕೆ ಇಂಟ್ರೆಸ್ಟ್ ಇಲ್ಲದೆ ಇರ್ಬೋದು, ನನಗೆ ಗೊತ್ತಿಲ್ಲ ಅದು ಯಾವ ರೀತಿ ಬರ್ತೈತೆ ಅಂತಲೂ ಗೊತ್ತಿಲ್ಲ. ಎಡಿಟ್ ಮಾಡ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ, ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನಕ್ಕೆ ಮಾಡ್ತಾಯಿದ್ದೀನಿ ಅಂತಂದರೆ, ಇವತ್ತು ನಾನು ಈ ಥರ ಮಾಡಿದ್ರೇ ನಾಳೆ ಚೆನ್ನಾಗಿ ಮಾಡೋಕ್ಕಾಗೋದು. ಅದಕ್ಕೋಸ್ಕರನೇ ಇವತ್ತು ಹೆಂಗಾದರೂ ಬರಲಿ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನೋಡೋಣ ಗೈಸ್, ನೆಕ್ಸ್ಟು ನಾಳೆ ಯಾವ ಥರ ಬರುತ್ತೆ ಆ ಥರ ನನ್ನ ಎಫರ್ಟ್ನ ನಾನು ಹಾಕಿ ನಾನು ವೀಡಿಯೋ ಮಾಡ್ತೀನಿ. ಮತ್ತೇನು ಹೇಳ್ಬೇಕಂತ ಗೊತ್ತಾಗ್ತಿಲ್ಲ. ಓಕೆ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.